ಇವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕರೇಶಂದ್ರ ವಾರ್ಡ್ನಲ್ಲಿ ಬನಶಂಕರಿಯ 2ನೇ ಸ್ಟೇಜಲ್ಲಿ ನಮ್ಮೆಲ್ಲರ ನಮ್ಮ ವಿಷ್ಣು ಸಾಹಸ ಸಿಂಹ ವಿಷ್ಣುವರ್ಧನ ಅಭಿಮಾನಿಗಳ ಸಂಘ, ಕರ್ನಾಟಕ ರತ್ನ ಸಾಹಸ ಸಿಂಹ ವಿಷ್ಣುವರ್ಧನ ಅಭಿಮಾನಿಗಳ ಸಂಘದ ಆಶ್ರಯದಲ್ಲಿ ಪ್ರತಿ ವರ್ಷವೂ ಕೂಡ ಈ ವರ್ಷವೂ ಕೂಡ ಅವರು ಹುಟ್ಟುಹಬ್ಬವನ್ನು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ವಿಶೇಷವಾಗಿ ಈ ವರ್ಷ ಅವ್ರದ್ದು 75ನೇ ವರ್ಷ ಹಾಗೂ ಕರ್ನಾಟಕ ಸರ್ಕಾರ ಅವರ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ನೀಡಿದ್ದಾರೆ. ಅವರು ನಾಗರಹಾವಿಂದ ಹಿಡಿದು ಆಪ್ತ ರಕ್ಷದ ಸಿನಿಮಾವರೆಗೂ ಸುಮಾರು 220 ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲ ಭಾಷೆಯಲ್ಲೂ ಕೂಡ ನಟಿಸಿದ್ದಾರೆ. ಹೆಚ್ಚಾಗಿ ಕನ್ನಡದಲ್ಲಿ ಅವರು ನಟಿಸಿದ್ದಾರೆ. ಅವರು ಅನೇಕ ಅವರ ಪಿಕ್ಚರ್ಗಳು ನಾಗರಹಾವು ಇರ್ಬೋದು, ಒಂಬಿಸಿಲು ಇರ್ಬೋದು, ಬಂಧನ ಇರ್ಬೋದು, ಕರ್ಣ ಇರ್ಬೋದು, ಹೀಗೆ 10 ಹಲವಾರು ಪಿಕ್ಚರ್ಗಳು ಸಮಾಜ ಮುಖೇನ, ಭಾಷೆ ಮುಖೇನ ಅನೇಕ ಅವರು ಮೆಸೇಜ್ಗಳನ್ನ ಅವರ ಪಿಕ್ಚರ್ಗಳಲ್ಲಿ ನಮಗೆ ಕೊಡ್ತಾ ಇದ್ರು. ಅನೇಕ ಅವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಬಂದಿದೆ, ರಾಜ್ಯ ನಂದಿ ಪ್ರಶಸ್ತಿ ಬಂದಿದೆ. ಇದೆಲ್ಲದಕ್ಕೂ ಮೇಲೆ ಒಂದು ಕರ್ನಾಟಕ ರತ್ನ ಪ್ರಶಸ್ತಿ ಬಂದಿರೋದು ನಮಗೆ ತುಂಬಾ ಹೆಮ್ಮೆ. ಕನ್ನಡ ಚಿತ್ರರಂಗದಲ್ಲಿ ಅತ್ಯುತ್ತಮದ ನಟ ಅಂದರೆ ವಿಷ್ಣುವರ್ಧನ್ ಅವರಿಗೆ ತಪ್ಪಾಗ್ಲಾರ್ದು. ಅವರು ಕೂಡ ಅನೇಕ ವರ್ಷಗಳು ಕನ್ನಡ ಚಿತ್ರರಂಗದಲ್ಲಿ ನಟಿಸಿ ಇವತ್ತು ನಮ್ಮೊಡನೆ ಇಲ್ಲ. ಅವರ 75ನೇ ಹುಟ್ಟುಹಬ್ಬವನ್ನ ಬಹಳ ಸುಂದರವಾಗಿ ಅರ್ಥಪೂರ್ಣವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿ ಸಂಘವರು ಇವತ್ತು ವಿಶೇಷವಾಗಿ ಪೂಜೆ ಮಾಡಿ ಕೇಕ್ ಅನ್ನು ಕಟ್ ಮಾಡಿ ಇವತ್ತು ಅನ್ನ ದಾಸೋಹನ ಮಾಡಿ ಸಂಜೆ ಒಳ್ಳೆಯ ವಾದ್ಯಗೋಷ್ಠಿ ಕಾರ್ಯಕ್ರಮ ಹಾಗೂ ಇಲ್ಲಿ ಬಡಾವಣೆಯಲ್ಲಿ ಇರ್ತಕ್ಕಂಥ ಅನೇಕರಿಗೆ ಸನ್ಮಾನ, ಈಗ ಒಳ್ಳೆಯ ಸಮಾಜಮುಖಿಯ ಕೆಲಸಗಳನ್ನ ಮಾಡಿ ಅರ್ಥಪೂರ್ಣವಾಗಿ ವಿಷ್ಣುವರ್ಧನ್ ಬರ್ತಡೆಯನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ವಿಷ್ಣುವರ್ಧನ್ ಅವರ ಆತ್ಮಕ್ಕೆ ನಮಸ್ತೆ. ಸ್ನೇಹಿತರೆ, ಮಾಧ್ಯಮ ಮಿತ್ರರಿಗೆ ಮೊದಲು ನಮಸ್ಕಾರ. ಇವತ್ತು KR ವೃತ್ತದಲ್ಲಿ ನಾವು ಪ್ರತಿ ವರ್ಷ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ ಯಾವತ್ತೂ ಇಲ್ಲೇ ವತಿಯಿಂದ ಇಲ್ಲಿ ಯಾವತ್ತೂ ಪ್ರತಿ ವರ್ಷ ಮಾಡ್ತಾರೆ. ನಾನು ಇವ್ರು ಕರೆದಿದ ತಕ್ಷಣ ನಾನು ಓಡ್ ಬರ್ತೀನಿ. ನನ್ಗೇನಂದ್ರೆ ನಾನು ಏನಾಗೂ ಬರಲ್ಲ, ಒಬ್ಬ ಅಭಿಮಾನಿಯಾಗಿ ಬರ್ತೀನಿ ಇಲ್ಲಿ. ಯಾಕಂದ್ರೆ ನಾನು ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅಭಿಮಾನಿ ನಾನು. ಹಂಗಾಗಿ ನನಗೆ ವಿಷ್ಣುವರ್ಧನ್ ಅಭಿಮಾನಿಯಾಗಿ ಸಣ್ಣ ವಯಸ್ಸಿಂದ ನಾನು ವಿಷ್ಣುವರ್ಧನ್ ಸರ್ ಅಭಿಮಾನಿ ನಾನು. ಇವತ್ತು ಏನು ಸಂತೋಷ ಅಂದ್ರೆ, ಎಷ್ಟು ವರ್ಷಗಳಿಂದ ಹೋರಾಟಗಳು ಮಾಡ್ಕೊಂಡ್ ಬಂದಿದ್ದೀವಿ ನಾವು. ಅದಕ್ಕೆ ಈ ಸಾರಿ ನಮ್ಮ ಕನ್ನಡ ಸಿದ್ದರಾಮಯ್ಯ ಅವರು ಅಂತಾನೆ ಹೇಳ್ತೀವಿ ನಾವು. ಯಾಕಂದ್ರೆ ಕನ್ನಡ ಅಂದ್ರೆ ಸಿದ್ದರಾಮಯ್ಯ ಅವರೇ. ಈ ಸಾರಿ ನಮ್ಮ ವಿಷ್ಣುವರ್ಧನ್ ಸರ್ಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿನ ಕೊಟ್ಟಿದ್ದಾರೆ. ಅವ್ರಿಗೆ ಮೊದಲು ನಾವು ಧನ್ಯವಾದಗಳು ಹೇಳ್ತೀವಿ. ಯಾಕಂದ್ರೆ ಇದು ಎಷ್ಟು ವರ್ಷಗಳಿಂದ ಹೋರಾಟ, ನಾವು ಹೋರಾಟಗಳು ಮಾಡ್ಕೊಂಡೇ ಬಂದಿದ್ದೀವಿ. ಅವ್ರಿಗೆ ಏನೂ ಸಿಕ್ಲಿಲ್ಲ. ಈ ಸಾರಿ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ನಮ್ಮ ಅಭಿಮಾನಿಗಳಿಗೆ. ಈ ಸಾರಿ ಅವ್ರದ್ದು ವಿಷ್ಣು ಸರ್ದು ಇನ್ನೊಂದು ವಿಶೇಷ ಅಂದ್ರೆ 75ನೇ ವರ್ಷದ ಹುಟ್ಟು ಹಬ್ಬನೂ ಹೌದು. ಮತ್ತೆ ಇನ್ನೊಂದು ಪುಣ್ಯಭೂಮಿಲಿ ಪೂಜೆ ಮಾಡೋ ಅವಕಾಶನೂ ಮಾಡಿಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಹಂಗಾಗಿ ಈ ಸಾರಿ ನಾವು ಎಲ್ಲ ಸಂತೋಷವಾಗಿ ನಾವು ಕಾರ್ಯಕ್ರಮಗಳ ಭಾಗವಹಿಸ್ತಾ ಇದ್ದೀವಿ. ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳಿದೆ, ಅಲ್ಲೂ ಹೋಗಿ ಭಾಗವಹಿಸ್ತೀವಿ. ಪುಣ್ಯಭೂಮಿ ಹತ್ರನೂ ಹೋಗಿ ಅಲ್ಲೂ ಕೈ ಮುಗಿದು ಬರೋ ಅಂಥದ್ದು ಇದೆ. ನಮ್ಗಂತೂ ತುಂಬಾ ಸಿಹಿ ಸುದ್ದಿನೇ ಇದು. ಮತ್ತೆ ಕನ್ನಡ ರತ್ನ, ನಮ್ಗೆ ಏನು ಕರ್ನಾಟಕ ರತ್ನ ಇದೆಯಲ್ಲ ಅದು ಬೇಗ ಕಾರ್ಯರೂಪಕ್ಕೆ ಬರಬೇಕು. ಅದು ಅನೌನ್ಸು ಮಾಡಿದ್ದಾರೆ ನವೆಂಬರ್ 1ನೇ ತಾರೀಕು ಅಂತ. ಅವತ್ತು ಇನ್ನೂ ಸಿಹಿ ಹಂಚಿ ನಾವು ವಿಜೃಂಭಣೆಯಿಂದ ಸಂತೋಷ ವ್ಯಕ್ತಪಡಿಸ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ನನ್ನ ಹೆಸರು MB ವಿಜಯಲಕ್ಷ್ಮಿ, ವಿಶ್ವವಿಜಯ ಕನ್ನಡಿಗರ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ವಿಷ್ಣುವರ್ಧನ್ ಸರ್ ತುಂಬಾ ಸಂತೋಷ ಆಗ್ತಾ ಇದೆ. ಈ ಭಾಗದಲ್ಲಿ ನಾವು ಪ್ರತಿ ವರ್ಷ ಹುಟ್ಟಿದಬ್ಬಕ್ಕೆ ಇದಕ್ಕೆ ನಾವು ಪ್ರತಿ ವರ್ಷ ಅನ್ನದಾನ ಮತ್ತೆ ನೇತ್ರದಾನ ಮತ್ತೆ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ವಿ. ಈ ವರ್ಷ ತುಂಬಾ ವಿಶೇಷ ನಮಗೆ. ಯಾಕೆ ವಿಶೇಷ ಅಂದ್ರೆ, ಕರ್ನಾಟಕ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ. ಯಾಕಂದ್ರೆ ಮರಣೋತ್ತರ ಪ್ರಶಸ್ತಿ ಕೊಟ್ಟಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ಗೆ. ಅದು ಭಾರಿ ಹೆಮ್ಮೆ ನಮಗೆ. ಈ ಭಾಗದಲ್ಲಿ ನಾವು ನಮ್ಮ ಸ್ನೇಹಿತರಾದ ನಾವೆಲ್ಲ ಸೇರಿ ನಾವು ತುಂಬ ಆಚರಿಸ್ತೀವಿ. ನಮ್ಮ ಬೆನ್ನೆಲುಬಾಗಿ ಸನ್ಮಾನ್ಯ R ಅಶೋಕ್ ಅವರು ಹಾಗೂ ಡಾಕ್ಟರ್ M ವೆಂಕಟಸ್ವಾಮಿ ಅವರು, H ಬಸವರಾಜ್ ಅವರು ಹಾಗೂ ಮತ್ತು ನಮ್ಮ ಲಕ್ಷ್ಮೀಕಾಂತ್ ಅವರು, ಇವರೆಲ್ಲ ನಮ್ಮ ಸಹಕಾರ ತುಂಬ ನೀಡ್ತಾ ಇದ್ದಾರೆ. ಅದೇ ರೀತಿ ನಾವು ವರ್ಷ ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ.
ಈ ಸಾರಿ ಅದ್ದೂರಿಯಾಗಿ ಅನ್ನದಾಸೋಹನ ಮಾಡ್ತಾ ಇದೀವಿ. ಬೆಳಗ್ಗೆಯಿಂದ ಮಧ್ಯಾಹ್ನ 1 ಗಂಟೆ ಸ್ಟಾರ್ಟ್ ಆದರೆ ಸಂಜೆ ಗಂಟಲು ನಾವು 2 ಸಾರಿ ಮಾಡ್ತಾ ಇದೀವಿ. ಎಲ್ಲರಿಗೂ ಭಾರಿ ಖುಷಿ ಆಗೈತೆ ನಮಗೆ. ಈ ಭಾಗದಲ್ಲಿ ನಮ್ಮ ಸ್ನೇಹಿತರಾದ ಮಲ್ಲಿಕಾರ್ಜುನ್ ಮತ್ತು ನಮ್ಮ ಸೋಮಶೇಖರ್ ಅವರು, ನಮ್ಮ ಮಂಜುನಾಥ್ ಅವರು, ನಮ್ಮ ಗಣೇಶ್ ಅವರು, ಗುರಪ್ಪ ಅವರವರು, ನಮ್ಮ ಸತೀಶ್ ಅವರು, ನಮ್ಮ ಎಲ್ಲ ನನ್ನ ಸ್ನೇಹಿತರು, ನನ್ನ ಸಹೋದರಿಗಳು ಎಲ್ಲರೂ ನನಗೆ ಕೈ ಜೋಡಿಸಿ ನೀವು ಮಾಡಿ ನಾಯಕರೇ ಅಂತ ಮುಂದಿಂತೆ ನಮ್ಮ ಜನ ಸಪೋರ್ಟಕ್ಕೆ ನಿಂತವ್ರೆ. ನನ್ನ ಕೈಲಿ ಆದಷ್ಟು ನಾನು ಪ್ರತಿ ವರ್ಷ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕಂದರೆ ಸಾಹೇಬರು ಹೋಗಿದ್ದ ದಾರಿಲಿ ನಾವು ಅವ್ರನ್ನ ನಡಿಬೇಕಂತ ಭಾರಿ ಆಸೆ ಪಡ್ತಾ ಇದ್ವಿ. ಹಾಗಾಗಿ ಪ್ರತಿ ವರ್ಷನೂ ನಾವು ಒಳ್ಳೆ ಕಾರ್ಯಕ್ರಮ, ಜನಮಂಚನ ಕಾರ್ಯಕ್ರಮ ಅಂತ ಅವ್ರ ರಾಷ್ಟ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ. ನಾನು ರಾಜ್ಯಾಧ್ಯಕ್ಷ ಕನ್ನಡ ಮೀಡಿಯಾ ವಿಶ್ವಾಸದಿಂದ ರಾಜ್ಯಾಧ್ಯಕ್ಷ ರಾಜೇಶ್ ಎಂ ಅಂತೇಳಿ ನಾನು. ತುಂಬಾ ಖುಷಿ. 75 ಡೈಮಂಡ್ ಜುಬ್ಲಿ ತುಂಬಾನೇ ನಮ್ಮ ಕರುಣಾಮಯಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘ KR ರೋಡ್. ಇಷ್ಟು ವರ್ಷ ನಾವೇನು ಮಾಮೂಲಿ ಮಾಡ್ಕೊಂಡ್ಬಂದು 75 ನಮ್ಗೆ ವಿಶೇಷ. 75ರ ಸಡಗರ ನಿಮಗೆ ಗೊತ್ತಲ್ಲ. ಬೆಳಗಿಂದ ಅಭಿಮಾನಿಗಳು ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದು, ಇದ್ರ ಜೊತೆಗೆ ಅನ್ನದಾನ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬಾ ಜನ ಸೇರ್ತಾ ಇರೋದು ತುಂಬಾನೇ ಖುಷಿ ವಿಚಾರ. ಇಷ್ಟು ವರ್ಷ ಆದ್ರೂ ಅಣ್ಣವ್ರ ಅಭಿಮಾನಿಗಳು, ನಮ್ಮ ದಾದಾವ್ರ ಅಭಿಮಾನಿಗಳು ಎಷ್ಟು ಜನ ಇನ್ನ ಈಗ ಹುಟ್ಟಿರೋ ಮಕ್ಕಳು ಕೂಡ ಇನ್ನ ಮತ್ತೆ ಅವ್ರ ಅಭಿಮಾನಿಗಳು ಆಗ್ತಾ ಇದಾರೆ ಅಂದ್ರೆ ಅವರ ನಡತೆ, ಅವ್ರ ನುಡಿ, ಅವರ ಘನತೆ, ಗೌರವ ಎಷ್ಟಿದೆ ಅನ್ನೋದು ಇವಾಗಿನ ಜನರೇಷನ್ ಮಕ್ಕಳಿಗೂ ಗೊತ್ತಾಗ್ತದೆ ಅಂದ್ರೆ ಅದು ನಮ್ಗೆ ಹೆಮ್ಮೆ ವಿಚಾರ. ನಾವೊಬ್ರು ದಾದಾ ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಪಡ್ತೀವಿ. ಅದೊಂದು ತುಂಬಾನೇ ಖುಷಿ ವಿಚಾರ. ಅವರ ಹೆಸರಲ್ಲಿ ಇವತ್ತು ಅನುದಾನ ಮಾಡ್ತಾ ಇದೀವಿ. ಸಂಜೆ ಆರ್ಕೆಸ್ಟ್ರಾ ಇಟ್ಕೊಂಡಿದೀವಿ, ಮ್ಯೂಸಿಕ್ ಪ್ರೋಗ್ರಾಮ್ ಇದೆ. ಮತ್ತೆ ನಮ್ಮ ಇವರು ವಿರೋಧ ಪಕ್ಷದ ನಾಯಕರು ಬರ್ತಾ ಇದ್ದಾರೆ, ಸನ್ಮಾನ ಕಾರ್ಯಕ್ರಮ ಅವರು ಪಾಲ್ಗೊಳ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಪಾಲ್ಗೊಳ್ತಾ ಇದ್ದಾರೆ. ಈ ವಿಚಾರದಲ್ಲಿ ಹೆಮ್ಮೆ ಪಡೋಂಥ ವಿಚಾರ. ನಾವು ಅವ್ರ ಅಭಿಮಾನಿಗಳಕ್ಕಿಂತ ಹೆಚ್ಚಿನ ಹೆಮ್ಮೆ ಪಡ್ತೀವಿ. ಎಲ್ಲಾರ್ಗೂ ಚೆನ್ನಾಗಿರ್ಲಿ ಅಂತ ಅವ್ರು ಹಾರೈಸಿದ್ರು. ಅವರು ಎಲ್ಲಾರನ್ನ ಹಾರೈಸ್ಕೊಂಡು ಅವರು ಆತ್ಮಕ್ಕೆ ಶಾಂತಿ ಸಿಗ್ಲಿ ಅದನ್ನ ಹೇಳಕ್ ಇಷ್ಟ. ನಾವು ನಮ್ಮ ಕರುಣಾಮಯಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಖಜಾಂಜಿ, KR ರೋಡ್ ಇಲ್ಲೇ. ಸೋಮಶೇಖರ್ BV, ಸೂರ್ಯ ಸ್ಕೇಲ್ ಮಾಲೀಕ.